ಇನ್ನು ಎರಡನೇ ನ್ಯೂಸ್ನ ಕಡೆ ಗಮನ ಹರಿಸೋದಾದ್ರೆ, ಇವತ್ತು ಬೆಳಿಗ್ಗೆ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಉಡುಪಿ ಜಿಲ್ಲೆಯ ಪೆರಡೂರಿನಿಂದ ಸಾಗುವಂಥ ಒಂದು ಮಾರ್ಗದಲ್ಲಿ ಒಂದು ಬಸ್ಸಿನಲ್ಲಿ ಕೇವಲ ಫುಟ್ಬೋರ್ಡಲ್ಲಿ ಮಾತ್ರ ಅಲ್ಲ, ಹಿಂದೆ ಟಾಪ್ ಏರುವಂಥ ಏಣಿಯಲ್ಲೂ ಕೂಡ ಮಕ್ಕಳು ಚಲಿಸ್ತಾ ಇರುವ ಬಸ್ಸಲ್ಲಿ ಏಣಿಯಲ್ಲಿ ನಿಂತುಕೊಂಡು ಹೋಗ್ತಾ ಇದ್ದಾರೆ. ಇದು ಮಕ್ಕಳ ಆರೋಗ್ಯಕ್ಕೆ ಅಥವಾ ಮಕ್ಕಳ ಜೀವಕ್ಕೆ ಕುತ್ತು ತರುವಂಥ ವಿಚಾರ. ಇಂಥ ವಿಡಿಯೋಗಳು ಸರ್ವೇ ಸಾಮಾನ್ಯವಾಗಿ ಕರಾವಳಿಯಲ್ಲಿ ಕಾಣ್ತವೆ ಅನ್ನೋದು ಕೂಡ ನಾವೆಲ್ಲ ಒಪ್ಪಿಕೊಳ್ಳಲೇಬೇಕಾದಂಥ ಒಂದು ಸತ್ಯ. ರಾಜ್ಯ ಸರ್ಕಾರ ಏನು ಉಚಿತ ಬಸ್ ಯೋಜನೆ ಮಾಡಿದೆ, ಅದರಲ್ಲಿ ಇತ್ತೀಚೆಗೆ ಹೊಸದಾಗಿ ಮುಖ್ಯಮಂತ್ರಿಗಳಾಗಿ ಪಟ್ಟ ಅಭಿಷೇಕ ಮಾಡಿಸ್ಕೊಂಡಂಥ DK ಶಿವಕುಮಾರ್ ಎಲ್ಲ ವಿದ್ಯಾರ್ಥಿಗಳಿಗೂ ಫ್ರೀ ಅಂತ ಹೇಳಿ ಘೋಷಣೆಯನ್ನು ಕೂಡ ಮಾಡಿದ್ರು. ಆದರೆ ಆ ಬಸ್ಗಳು ಕರ್ನಾಟಕದ ಕರಾವಳಿಯಲ್ಲಿ ಒಂದು ರೀತಿ ವಿರಳಾತಿ ವಿರಳ ಅಂತ ಹೇಳಬಹುದೇನೋ. ಎಲ್ಲೋ ಒಂದೆರಡು ಬಸ್ಗಳು ಬಹಳ ಕಷ್ಟಪಟ್ಟು ಕೆಲವು ಜನಪ್ರತಿನಿಧಿಗಳು ತಮ್ಮೂರಿಗೆ ಹಾಕಿಸ್ಕೊಂಡಿದ್ದಾರೆ. ಆದರೂ ಬಸ್ಸನ್ನು ಸ್ಯಾಂಕ್ಷನ್ ಮಾಡಿರುವ ಅಥಾರಿಟಿ ಕೂಡ ಬಸ್ಸನ್ನು ರಸ್ತೆಗಳಿಗೆ ಇರುವ ಹಾಗೆ ನೋಡಿಕೊಳ್ಳುವ ಒಂದು ದೊಡ್ಡ ಲಾಭಿ ಕೂಡ ಉಡುಪಿ ಜಿಲ್ಲೆನಲ್ಲಿದೆ. ಮತ್ತು ಈ ಖಾಸಗಿಯವರ ಕಪಿಮುಷ್ಟಿಯಿಂದ ಸೀಟ್ಗಳನ್ನು ಪಡೆಯೋದಕ್ಕೆ ಗೌರ್ಮೆಂಟ್ ಬಸ್ ಅವರು ಕೂಡ ತಡಕಾಡೋ ಪರಿಸ್ಥಿತಿ ಇದೆ. ಆದರೆ ಇಲ್ಲಿ ನೀವು ನೋಡ್ತಾ ಇರುವಂಥ ದೃಶ್ಯ ಇದೆಯಲ್ಲ, ಇದು ನಿಜವಾಗ್ಲೂ ಆಘಾತಕಾರಿ. ಯಾರದ್ದೋ ಮನೆಯ ಪುಟಾಣಿ ಮಗು ಯಾವುದೋ ಒಂದು ಕುಟುಂಬವನ್ನು ನಡೆಸಬೇಕಾದವನೋ, ಮುಂದೆ ಯಾವುದೋ ಒಂದು ದೊಡ್ಡ ವಿದ್ಯಾಭ್ಯಾಸ ಮಾಡಿ ಇಡೀ ಕುಟುಂಬವನ್ನು, ತನ್ನ ಹೆಂಡತಿ ಮಕ್ಕಳನ್ನು, ತನ್ನ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕನಸನ್ನು ಕಟ್ಟಿರುವ ಹುಡುಗನೋ, ಅಥವಾ ಅವ್ನು ನೋಡ್ಕೋತಾನೆ ಅಂತ ಹೇಳಿ ಕನಸು ಕೊಟ್ಟಿರುವ ಮನೆಯಲ್ಲಿರುವ ವೃದ್ಧ ತಂದೆ ತಾಯಿನೋ, ಅವರು ಈ ದೃಶ್ಯಗಳನ್ನು ನೋಡಿದಾಗ ಬೆಳಿಗ್ಗೆ ಮನೆಯಿಂದ ಶಾಲೆಗೆ ಹೊರಟಂಥ ಮಕ್ಕಳು ವಾಪಸ್ ಮನೆಗೆ ಅಷ್ಟೇ ಸುರಕ್ಷಿತವಾಗಿ ಬರ್ತಾರಾ ಅಂತ ಹೇಳಿ ಪರಿತಪಿಸುವ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳುವ ವ್ಯವಸ್ಥೆ ಈಗ ನಿರ್ಮಾಣ ಆಗಿದೆ. ನಮ್ಮ ಊರಿನಲ್ಲಿ ಅಥವಾ ಕರ್ನಾಟಕದ ಕರಾವಳಿಯಲ್ಲಿ ಬಹುತೇಕ ಖಾಸಗಿ ಬಸ್ಗಳೇ ಸಂಚಾರ ಮಾಡುತ್ತೆ. ಬೆನ್ನಿಗೆ ಅಂದರೆ ಒಂದಾದ ನಂತರ ಒಂದು ವೇಳೆ ಒಂದು ಬಸ್ ಬರೋದು ತಡ ಆಯಿತು ಅಥವಾ ಒಂದು ಬಸ್ ಒಂದು ನಿಮಿಷ ಬೇಗ ಬಂತು ಅಂತಂದರೆ ಆ ವಿಚಾರಕ್ಕೆ ಕಂಡಕ್ಟರ್ಗಳು ರಸ್ತೆನಲ್ಲೇ ಜಗಳಕ್ಕೆ ನಿಲ್ಲುವಂಥ ಹಲವು ಘಟನೆಗಳನ್ನು ನಾವು ನೋಡಿದ್ದೀವಿ. ಇಷ್ಟೆಲ್ಲ ಕಾಳಜಿ ಇರುವಂಥ ಖಾಸಗಿ ಬಸ್ನ ಮಾಲೀಕರು ಮತ್ತು ಅದರ ಕಂಡಕ್ಟರ್ಗಳು ಮಕ್ಕಳ ಮೇಲೆ ಯಾಕೆ ಕಾಳಜಿಯನ್ನು ತೋರಿಸ್ತಾ ಇಲ್ಲ? ಕೇವಲ ತಮ್ಮ ಜೇಬು ತುಂಬಿದ್ರೆ ಸಾಕು, ಕಂಡಕ್ಟರ್ಗಳಿಗೆ ತಮ್ಮ ಜೇಬು ಮತ್ತು ಓನರ್ಸ್ಗಳಿಗೆ ತಮ್ಮ ಜೇಬು ತುಂಬಿದ್ರೆ ಸಾಕು, ಮಕ್ಕಳು ಹೆಂಗಾದ್ರೂ ಬಿದ್ದು ಸಾಯ್ಲಿ ಎನ್ನುವಂಥ ಒಂದು ಮನಸ್ಥಿತಿಗೆ ಬಂದಂಗೆ ಕಾಣ್ತಾ ಇದೆ. ಇದೇನು ಹೊಸತಲ್ಲ ಮತ್ತು ಇದು ಕೇವಲ ಪೆರಡೂರು ಮಾರ್ಗಕ್ಕೆ ಮಾತ್ರ ಸೀಮಿತ ಅಲ್ಲ. ನೀವು ಕುಂದಾಪುರದ ಬಹುತೇಕ ಹಳ್ಳಿಗಾಡಿನ ಪ್ರದೇಶಗಳಿಗೆ ಹೋದರೆ ಅಲ್ಲಿ ಅರ್ಧ ಗಂಟೆಗೆ ಒಂದು ಬಸ್ ಬರುತ್ತೆ. ಎಲ್ಲೋ ಒಂದು 9 ಗಂಟೆಗೆ ಶಾಲೆಗೆ ಹೋಗಬೇಕು ಅನ್ನುವಂಥ ಮಗು 8:15 ಬರೋ ಬಸ್ಸನ್ನು ಹತ್ತಲೇಬೇಕು. ಅವನು ಆ ಬಸ್ ಹತ್ತಿಲ್ಲ ಅಂತಂದರೆ 9 ಗಂಟೆಗೆ ಶಾಲೆಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಬಸ್ಗೋಸ್ಕರ ಕಾಯ್ತೀನಿ ಅಂತಂದರೆ ಒಂದೇ 9:30 ನಂತರದ ಬಸ್ಸಿಗೆ ಹೋಗಬೇಕು, ಇಲ್ಲ ಇನ್ನೂ 1 ಗಂಟೆ ಮೊದಲೇ ಹೋಗಿ ಶಾಲೆನಲ್ಲಿ ಕೂತ್ಕೋಬೇಕು, ಶಾಲೆಯ ಬಾಗಿಲನ್ನು ಕಾಯಬೇಕು. ಅಂತ ಪರಿಸ್ಥಿತಿಯಲ್ಲಿ ಮಕ್ಕಳು ಬದುಕ್ತಿದ್ದಾರೆ. ಇಡೀ ಊರಲ್ಲಿ ಎಷ್ಟೋ ಜನಪ್ರತಿನಿಧಿಗಳು ಮನೆಗೆ 4 ಕಾರನ್ನು ತಂದು ಹಾಕೊಂಡ್ರು ಕೂಡ ತನ್ನ ಊರಿನ ಒಬ್ಬ ಬಡ ಹುಡುಗ ಶಾಲೆಗೆ ಹೋಗೋದಕ್ಕೆ ಬೇಕಾಗುವ ವ್ಯವಸ್ಥೆಯನ್ನ ಮಾಡೋದಕ್ಕೆ ಇವತ್ತಿಗೂ ಅವ್ರ ಕೈಯಲ್ಲಿ ಆಗಿಲ್ಲ ಅನ್ನೋದು ನಾಚಿಕೆಗೇಡಿನ ವಿಚಾರ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷಗಳಾಗುತ್ತಾ ಬಂತು. ಇನ್ನೇನು ಸ್ವಲ್ಪ ದಿನದಲ್ಲಿ 77 ವರ್ಷ ತುಂಬಿ 78ನೇ ವರ್ಷಕ್ಕೆ ನಾವು ಕಾಲಿಡೋರು ಇದ್ದೇವೆ. ಆದರೆ ಈ ಸ್ವತಂತ್ರ ಭಾರತದ ಕರ್ನಾಟಕದ ಕರಾವಳಿಯ ಈ ಜಿಲ್ಲೆಗಳಲ್ಲಿ ಇವತ್ತಿಗೂ ಒಂದು ಬಸ್ಗೋಸ್ಕರ ಮಗು ಪರದಾಡಬೇಕು. ಒಂದು ಬಸ್ ಹತ್ಕೊಂಡು ಶಾಲೆಗೆ ಹೋಗಿ ಆತ ಇಳಿದ್ರೆ ಅದ್ಯಾವುದೋ ದೇವರ ಪುಣ್ಯ ಅನ್ನೋ ರೀತಿಯಲ್ಲಿ ನಾವು ಅದನ್ನು ನೋಡಬೇಕು ಅನ್ನೋ ಪರಿಸ್ಥಿತಿ ಆಗಿರೋದಂತೂ ನಿಜ. ಇದು ಒಂದೇ ಆ ಭಾಗದಲ್ಲಿ, ಆ ಮಾರ್ಗದಲ್ಲಿ ಇನ್ನೂ ಹೆಚ್ಚಿನ ಬಸ್ಗಳನ್ನು ಖಾಸಗಿಯವರಾಗಲಿ ಸರ್ಕಾರದವರಾಗಲಿ ಬಿಡುಗಡೆ ಮಾಡಬೇಕು. ಇಲ್ಲದೇ ಇದ್ರೆ ಸಂಬಂಧಪಟ್ಟಂಥ ಶಾಲೆಯವರಾದ್ರೂ ತಮ್ಮ ಶಾಲೆಯ ಬರುವ ಮಕ್ಕಳ ಮೇಲಿನ ಕಾಳಜಿಗೋಸ್ಕರ ಒಂದು ವಾಹನವನ್ನು ಬಿಡಬೇಕಾದ ಅವಶ್ಯಕತೆ ಬರ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಅಲ್ಲಿ ಊರಿನವರು ಅಥವಾ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಒಂದೆರಡು ಶಾಲಾ ವಾಹನಗಳನ್ನು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಆದರೂ ಕೂಡ ಸಿಕ್ಕಾಪಟ್ಟೆ ಜನ ಸಮೂಹ ಇರುವಂಥ ಶಾಲೆಗಳಲ್ಲಿ ಮಕ್ಕಳೆಲ್ಲರಿಗೂ ಈ ಬಸ್ ಫೆಸಿಲಿಟಿಯನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ, ಆ ಮಕ್ಕಳನ್ನೆಲ್ಲ ಬಸ್ಸಲ್ಲಿ ಕೂರಿಸ್ಕೊಂಡು ಬರೋದಕ್ಕೆ ಅಸಾಧ್ಯ ಅನ್ನೋ ಪರಿಸ್ಥಿತಿ ಇದೆ. ಹಾಗಾದರೆ ಇಂಥ ಜವಾಬ್ದಾರಿಯನ್ನು ಯಾರು ತಗೋಬೇಕು? ಇದು ಮಕ್ಕಳ ತಪ್ಪ, ಅಧಿಕಾರಿಗಳ ತಪ್ಪ, ಶಾಲೆದ ತಪ್ಪ? ಮಕ್ಕಳದಂತೂ ಖಂಡಿತ ತಪ್ಪಿಲ್ಲ. ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಬೇಕು ಅಂತಂದರೆ ಮಕ್ಕಳು ಇದೇ ರೀತಿಯ ಶಾಲೆಗೆ ಹೋಗಬೇಕಾದ ಪರಿಸ್ಥಿತಿ ಇದೆ. ಇನ್ನು ಶಾಲೆಯವರ ತಪ್ಪ? ಖಂಡಿತ ಇಲ್ಲ. ವಿದ್ಯೆ ಕಲಿಸೋದವ್ರ ಕೆಲಸ, ಅದನ್ನು ಸರಿಯಾಗಿ ಅವರು ಮಾಡ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಶಾಲೆಗೆ ಬರಬೇಕು ಅಂತೇಳಿ ಅವ್ರಿಗೊಂದು ಗೌರ್ಮೆಂಟ್ ಸರ್ಕ್ಯುಲರು ನೋಟಿಫಿಕೇಶನ್ ಬರುತ್ತೆ. ಆ ಸಮಯಕ್ಕೆ ಶಾಲೆಗೆ ಬರದೇ ಇದ್ರೆ ಮಕ್ಕಳಿಗೆ ಅವರು ಶಿಕ್ಷೆ ಕೊಡ್ತಾರೆ. ಇಲ್ಲಿ ನಿಜವಾಗ್ಲೂ ತಪ್ಪಿರೋದು ಹಣವಂತರದ್ದು, ಧನವಂತರದ್ದು ಮತ್ತು ಜನಪ್ರತಿನಿಧಿಗಳದ್ದು. ಕೇವಲ ತಮ್ಮ ಮನೆಯ ಮಕ್ಕಳು ಸೇಫ್ ಆಗಿ ಹೋದರೆ ಸಾಕು ಅಂತೇಳಿ ಅವರಿಗೆ ಒಂದು ಮಲ್ಟಿ ಸ್ಪೆಷಾಲಿಟಿ ಇರುವಂಥ ಕಾರುಗಳನ್ನು ವ್ಯವಸ್ಥೆ ಮಾಡಿಕೊಟ್ರೆ ಸಾಕಾಗೋದಿಲ್ಲ. ತನ್ನೂರಿನ ಪ್ರತಿಯೊಬ್ಬ ಮತದಾರನ ಮನೆಯಲ್ಲಿರುವ ಕಟ್ಟಕಡೆಯ ವ್ಯಕ್ತಿಯ ಮನೆಯ ಮಗು ಕೂಡ ಶಾಲೆಗೆ ಅಷ್ಟೇ ಸುರಕ್ಷಿತವಾಗಿ ಹೋಗಿ ಬರ್ತಾ ಇದೆ ಅನ್ನೋದನ್ನು ಖಾತ್ರಿಪಡಿಸಿಕೊಳ್ಳೋದಕ್ಕೆ ಕರ್ನಾಟಕದ ಕರಾವಳಿಯಲ್ಲಿ ಜನಪ್ರತಿನಿಧಿಗಳೇ ಇಲ್ಲ. ಅಂಥ ಜನಪ್ರತಿನಿಧಿಗಳೇ ಇಲ್ಲದ ಊರಿನಲ್ಲಿ ಪಾಪ ಯಾರೋ ಸತ್ರೆ ಯಾಳೋರು ಯಾರು?
ಯಾವುದೋ ಒಂದು ಮಗು ಸತ್ರೆ ಯಾರು ಬಂದು ಅಳ್ತಾರೆ? ಆ ಮಗು ಸತ್ರೆ ಅವ್ರ ಮನೆಗೆ ನಷ್ಟ ಅಷ್ಟೇ, ತಮಗೇನು ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಜನಪ್ರತಿನಿಧಿಗಳಿರೋವರೆಗೂ, ಇದು ತಮ್ಮ ಸಮಸ್ಯೆ ಅಲ್ಲ ಅಂಥೇಳಿ ಬಸ್ನ ಮಾಲೀಕರುಗಳು ಯೋಚನೆ ಮಾಡೋವರೆಗೂ ಈ ಸಮಸ್ಯೆ ಅಂತ್ಯ ಇಲ್ಲ. ಸಾಧ್ಯ ಆದರೆ ಖಾಸಗಿ ಬಸ್ನವರು ಯಾವುದ್ಯಾವುದೋ ಬಸ್ ಜೊತೆಗೆ ಕಾಂಪಿಟಿಷನ್ಗೆ ಇಳಿಯುವ ಬದಲು ಸರ್ಕಾರಿ ಶಾಲೆಗಳು ಅಥವಾ ಮಾಮೂಲಿ ಬೆಳಿಗ್ಗೆ ಶಾಲೆಯ ಸಮಯ ಏನಿದೆ 8ರಿಂದ ಅಥವಾ 7:30ರಿಂದ ಬೆಳಿಗ್ಗೆ ಒಂದು 9 ಗಂಟೆವರೆಗೆ, ಸಂಜೆ ಒಂದು 4 ಗಂಟೆಯಿಂದ 6 ಗಂಟೆವರೆಗೆ ಒಂದು 2-3 ಬಸ್ಗಳನ್ನಾದರೂ ವಿಶೇಷವಾಗಿ ಅಲ್ಲಿ ಹಾಕದೇ ಇದ್ದರೆ ಈ ಪರಿಸ್ಥಿತಿ ಹೀಗೆ ಮುಂದುವರಿಯುತ್ತೆ. ಮುಂದೊಂದು ದಿನ ಇದೇ ಪ್ರೈಮ್ ಟೈಮ್ನಲ್ಲಿ ಶಾಲಾ ವಾಹನದಿಂದ ಬಿದ್ದು ಮಕ್ಕಳು ಸಾವನ್ನಪ್ಪಿದ್ದಾರೆ ಅನ್ನುವ ಸುದ್ದಿಯನ್ನು ಓದಬೇಕಾದ ಪರಿಸ್ಥಿತಿ ಬರುತ್ತೆ. ಈಗಲೇ ಎಚ್ಚೆತ್ತುಕೊಳ್ಳದೆ ಇದ್ದರೆ ಇದು ಉಡುಪಿ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ ಅನ್ನೋದನ್ನು ನೆನಪಿಸಲೇಬೇಕಿದೆ. ಆದರೆ ಆ ಪಾಪ ಮಕ್ಕಳ ಪರಿಸ್ಥಿತಿಗೆ ಅತಿ ಶೀಘ್ರದಲ್ಲಿ ಏನಾದರೂ ಒಂದು ಪರಿಹಾರ ಅನ್ನೋದು ಸರ್ಕಾರವ, ಜನಪ್ರತಿನಿಧಿಗಳು ಅಥವಾ ಸುತ್ತಮುತ್ತ ಕಣ್ಣಿರುವ, ಮನಸ್ಸಿರುವ, ಹೃದಯ ಇರುವ ಮನುಷ್ಯರು ಕೊಡಲೇಬೇಕಾದಂಥ ಅನಿವಾರ್ಯತೆ ಈ ಕ್ಷಣಕ್ಕೆ ಎದ್ದು ಕಾಣ್ತಾ ಇದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.